ಹೆಚ್ಚಾಗಿ ಕೋಲ್ಡ್ ಆಗಿರೋ ಆಲ್ಫಾಬೆಟ್ ಯಾವುದು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೆಚ್ಚು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ. ಎಸ್ 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 ಹೆಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಟೀ ಅನ್ಸುತ್ತೆ. ಟೀ ಹೆಂಗೆ? ಟೀ ಅದೇನೋ ಒಂಥರ ತುಂಬಾ ಓಲ್ಡ್, ತುಂಬಾ ಕೋಲ್ಡ್ ಆಗಿರೋ. ಇವಾಗೆಲ್ಲ ಅದೇ ತರ ಹೆಸರು ಇಟ್ಕೋತಾರೆ, ಚೆನ್ನಾಗಿರಲ್ಲ. ಹೌದಾ? ಅದಿದ್ರೆ ಚೆನ್ನಾಗಿರಲ್ಲ. ಆಲ್ಫಾಬೆಟ್ ಅದೇ ಕೋಲ್ಡ್ ಆಗಿರೋ ಟೀನೇ. ಯಾರು ಸಿ ಅಂದ್ರಲ್ಲ ಹೆಂಗೆ? ಹೆಚ್ಚು. ಓಕೆ, ನೀವು ಹೆಚ್ಚು ಹೆಂಗೆ? ಹೆಚ್ಚು ಆಪೋಸಿಟ್ ಆಫ್ ಕೋಲ್ಡ್ ಹಾರ್ಟ್. ಕೋಲ್ಡ್ ಹಾರ್ಟ್ ಅದಕ್ಕೆ ಅಲ್ಲ, ರಾಂಗ್ ಆನ್ಸರ್ ಹೇಳ. ಸಿ ಸಿ ಕೋಲ್ಡ್ ಅಲ್ವಾ ಅದಕ್ಕೆ. ಓ ಮೈ ಗಾಡ್. ಓಕೆನಾ? ಸಿ ಹೆಂಗೆ ಹೇಳಿ ಆಯ್ತು. ಅದೇ ಅಂದ್ರೆ ಕೋಲ್ಡ್ ಆಗಿದೆ ಅದಕ್ಕೆ. ರಾಂಗ್ ಗೊತ್ತಿಲ್ಲ. ಹೇಳ ಕ್ವಶನ್. ಎ ಸಿ ಮಧ್ಯ ಯಾವ್ದಿದೆ? ಬಿ ಅತ್ಯಂತ ಕೋಲ್ಡ್ ಆಗಿರೋ ಅಕ್ಷರ. Emotional damage. ಬಿ ಅನ್ಕೊಂಡೆ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಬೊಬಿಯಾ, ಇವಾಗ ಲೆಮನ್ ಇರುತ್ತೆ. ಲೆಮನ್ ಯಾಕೆ ಕಟ್ ಮಾಡ್ತಾರೆ? ಜ್ಯೂಸ್ ಮಾಡ್ಕೊಂಡು ಕುಡಿಯಕ್ಕೆ. ಜ್ಯೂಸ್ ಕುಡಿದ್ಯಾ? ಸ್ಕ್ವೀಸ್ ಮಾಡಕ್ಕಾಗಲ್ಲ, ಅದಕ್ಕೆ ಕಟ್ ಮಾಡ್ತಾರೆ. ಲೈಕ್ ಫುಡ್ ಐಟಮ್ಸ್ ಹಾಕಕ್ಕೆ. ಫುಡ್ ಐಟಮ್ಸ್ ಕಾಮಿಡಿಯಾಗಿ ಹೇಳ್ಬೇಕು ನೀವು. ಫುಡ್ ಐಟಮ್ ಹಾಕ್ತಾರೆ. ಚಿಕನ್ ಕಬಾಬ್ ಜೊತೆ ಫನ್ನಿ ಕ್ವಶನ್ಸ್ ನೀವು ನಾರ್ಮಲ್ ಆಗಿ ಏಟ್ ಮಾಡಿ. ಅದೇ ಚಿಕನ್ ಕಬಾಬ್ ಮಾಡಿದಾಗ ಅದ್ರ ಮೇಲೆ ಲೆಮನ್ ಜ್ಯೂಸ್ ಬೇಕು ತಾನೆ. ಅದೇ ಚಿಕನ್ ಕಬಾಬ್ ಮಾಡಿದಾಗ ಅದ್ರ ಮೇಲೆ ಲೆಮನ್ ಜ್ಯೂಸ್ ಬೇಕು ತಾನೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಓಕೆ ನೆಕ್ಸ್ಟ್ ನಿಮ್ಗೆ. ಮೀನ್ ಜೊತೆ ತಿಂತಾರೆ ಹಾಕೊಂಡು ಅದು ಸ್ಕ್ವೀಸ್ ಮಾಡಿ. ಯೂಸ್ ಮಾಡಕ್ಕೆ ನಾರ್ಮಲ್ ಯೂಸ್ ಮಾಡಕ್ಕೆ. ಅದನ್ನೇನ್ ಜ್ಯೂಸ್ ಆತರ ಏನು ಕ್ವಶನ್ ಅರ್ಥ ಆಯ್ತಾ? ಯಾಕೆ ಕಟ್ ಮಾಡ್ತಾರೆ ಅಂತ. ಸ್ಕ್ವೀಸ್ ಅಂತ ಬರೀ ಜ್ಯೂಸ್ ಹಾಕ್ಬೋದು. ಕಟ್ ಮಾಡಿ ತಾನೇ ಸ್ಕ್ವೀಸ್ ಮಾಡ್ಬೇಕು. ಅದಕ್ಕೆ ಸ್ಕ್ವೀಸ್ ಮಾಡಕ್ಕೆ. ನೀವು ಹೇಳಿದ್ರ ಸ್ಕ್ವೀಸ್ ಮಾಡಕ್ಕೆ ಅಷ್ಟೇನಾ? ಅಷ್ಟೇ. ಕಟ್ ಮಾಡಿ ಅದನ್ನ ಯೂಸ್ ಮಾಡ್ತೀವಲ್ಲ, ಸ್ಕ್ವೀಸ್ ಮಾಡಕ. ತಪ್ಪು. ಹೇಳ ಅದ ಯಾಕೆಂದ್ರೆ ಅದನ್ನ ಸಿಪ್ಪೆ ಸುಳ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗುತ್ತೆ, ಅದಕ್ಕೆ ಚೆನ್ನಾಗಿ ಕಟ್ಟು ಮಾಡ್ತಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಕಾ ಬಡ್ಡಿ ಮಗ. ಗೋರಿ ಅಲ್ಕಾ ಬಡ್ಡಿ ಮಗನ ಹೊತ್ತೂರ್ ಅಲ್ಕಾ ನನ್ನ ಮಗ. ನೀರ್ನ ಯಾಕೆ ಕುಡಿತಾರೆ? ತಿನ್ನಕ್ಕಾಗಲ್ಲ. ನೀರ್ನ ಯಾಕೆ ಕುಡಿತಾರೆ? ನಮ್ ಫಸ್ಟ್ ಇವ್ರಿಲ್ಲ. ನೀರ್ ಯಾಕೆ ಕುಡಿತಾರೆ? ಗಂಟ್ಲಿಗೆ ಏನಾದ್ರು ಸಿಗಾಕೊಂಡು. ಸೂಪರ್ ಯಪ್ಪ, ಸೂಪರ್. ಟು ಸರ್ವೈವ್. ಓಕೆ. ಅದನ್ನ ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ತಿನ್ನಕ್ಕಾಗಲ್ಲ ಅದಕ್ಕೆ ಕುಡಿತಾರೆ. ವಾ ಸೂಪರ್. ಕಚ್ಚಕ್ಕಾಗಲ್ಲ, ಅದಕ್ಕೆ. ಕಚ್ಚಕ್ಕಾಗಲ್ಲ ಅದಕ್ಕೆ ಕುಡಿತಾರೆ. ಬಾಯಾರಿಕೆ ಆಗುತ್ತೆ, ಅದಕ್ಕೆ ಕುಡಿತಾರೆ. ಖಾರ ಆಗುತ್ತೆ, ಅದಕ್ಕೆ ಕುಡಿತಾರೆ. ಅದಕ್ಕೆ ಕುಡಿತಾರೆ. ಸೇಮ್ ಟೇಸ್ಟಿ, ಆಮೇಲೆ ಸ್ಪೈಸಿ ಆಗಿರುತ್ತೆ, ಅದಕ್ಕೆ. ಸ್ಪೈಸಿ ಆಗಿರುತ್ತೆ, ಅದಕ್ಕೆ ಕುಡಿತಾರೆ. ಬೇಕನ್ಸುತ್ತೆ ಸರ್ವೈವ್ ಮಾಡಕ್ಕೆ. ಸರ್ವೈವ್ ಮಾಡಿ ಇರ್ಬೇಕು, ಬೇಕೇ ಬೇಕು ಅಂತ. ಬೇಕು. ಓಕೆ, ಇನ್ನೊಬ್ರು ಯಾರು ಹೇಳಿದ್ರಪ್ಪ? ನೀವ್ ಹೇಳಿದ್ರಲ್ಲ, ಏನ್ ಹೇಳಿದ್ರೆ? ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ತಿನ್ನಕ್ಕಾಗಲ್ಲ ಕುಡಿತಾರೆ. ಯಾರು ಆನ್ಸರ್ ಸರಿ ಇರ್ಬೋದು? ಕರೆಕ್ಟ್ ಆನ್ಸರ್. ಅದನ್ನ ತಿನ್ನಕ್ಕಾಗಲ್ಲ ಅದಕ್ಕೆ ಕುಡಿತಾರೆ ಎಲ್ಲಾರು. ತಿನ್ನಕ್ಕಾಗುತ್ತಾ ನೀರ್ನ? ಯಾವ ಪದಾರ್ಥನ ಸುಲಿದ್ರೆ ಆ ನೇಮ್ ಚೇಂಜ್ ಆಗುತ್ತೆ? ಇವಾಗ ಕಿತ್ಲೆ ತಿಂದ್ರೆ ಕಿತ್ಲೆನೆ ಅಂತಾರೆ. ಕೋಕೋನಟ್ ಹೆಂಗೆ? ತೆಂಗಿನಕಾಯಿ ಸುಲಿದ್ರೆ ತೆಂಗಿನಕಾಯಿ ಅಂತಾರಲ್ಲ. ಕೋಕೋನಟ್ ಅದು ಇದು ಏನೇನೋ ಇರುತ್ತೆ. ಹೆಂಗೆ? ಓಕೆ, ಮತ್ತೆ ಥಿಂಕ್ ಮಾಡ್ತೀನಿ. ಥಿಂಕ್ ಮಾಡಿ. ನಾನು ಥಿಂಕ್ ಮಾಡ್ತೀರಾ? ಥಿಂಕ್ ಮಾಡ್ತೀನಿ. ಬೇಗ ಥಿಂಕ್ ಮಾಡ್ಬೇಕು. ನೀವು ಎಷ್ಟು ಫಾಸ್ಟ್ ಆಗಿರ್ಬೇಕು. ಥಿಂಕ್ ಮಾಡ್ತೀನಿ. ಎಲ್ಲ ಥಿಂಕ್ ಮಾಡಿ. ಥಿಂಕ್ ಮಾಡ್ತೀನಿ. ಓಕೆ, ಥಿಂಕ್ ಮಾಡಿ ಬೇಗ. ಬನಾನಾ. ಅದಂಗೆ ಬನಾನಾ ಸುಳಿದಾಗ ಬನಾನೆ ಅಂತ ಅಂತಾರೆ. ಅದು ಎಲ್ಲ ಬನಾನಾ ಒಳಗಡೆ ವೈಟ್ ಬನಾನಾ. ನಾನು ಒಳಗಡೆ ವೈಟ್ ಬನಾನಾ.
ಅದು ನೀವು ಕುಡಿಯಲ್ವಲ್ಲ ವೈಟ್ ಆಗಿರೋ ಜೊತೆ ನೀವು ಕುಡಿಯೋದು ಅಲ್ಲ ಕೋಕೋನಟ್ ಅನ್ಸುತ್ತೆ ವಾಕನಟ್ ಅನ್ಸುತ್ತೆ ಅನ್ಸುತ್ತೆ ನಿಮ್ಗೆ ನನಗೆ ಇನ್ನು ಅನ್ಸಿಲ್ಲ ಅದು ಅನ್ಸಿಲ್ಲ ಓಕೆ ಅದು ಗೊತ್ತಿಲ್ಲ 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 ಡ್ರ್ಯಾಗನ್ ಫ್ರೂಟ್ ಹಾ? ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಅದು ಸೇಮ್ ಡ್ರ್ಯಾಗನ್ ಫ್ರೂಟ್ ಅಂತಾರಲ್ಲ ಒಳಗಡೆ ಇದು ಅದೇ ಅಂತಾರೆ ಯಾವ್ದಿರ್ಬೋದು ವಾಟರ್ ಮೆಲನ್ ಅಲ್ಲ ಹಾ? ಇಲ್ಲ ಅದಲ್ಲ ಹೇಳಿ ಆನ್ಸರ್ ಇಲ್ಲ ಆನ್ಸರ್ ಇಲ್ಲ ಯಾವ್ದು ಗೊತ್ತಾ ಭತ್ತನ ಸುಳಿದ್ರೆ ಏನಾಗುತ್ತೆ ಹೇಳಿ ಅಕ್ಕಿ ಓ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಬಡ್ಡಿ ಮಗ ಕೊಂಚೆ ಒದಿರೆ